ಸ್ನೇಹಿತರೆ ನಮಸ್ಕಾರ. ನೋಡಿ, ತಂದೆ ಇಲ್ಲ ಅಂತೆ. ಇವರು ಚಿಕ್ಕವರಿದ್ದಾಗ ಅವ್ರ ತಂದೆಯವರು ಹೋದ್ರು ಅಂತ, ಮೃತಪಟ್ಟವರು ಅಂತ ನಮಗೆ ತಿಳಿಸಿದ್ದಾರೆ. ಇವರಿಗೆ ತಾಯಿ ಇದ್ದಾರೆ ಸ್ನೇಹಿತರೆ. ಅಣ್ಣ ತಮ್ಮಂದಿರು ಯಾರೂ ಇಲ್ಲ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಜಮೀನು, ಮನೆ, ಕಾರು ಎಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬೇರೆಯವರಿಗೆ ಕೊಟ್ಟು ಕಂಪ್ನಿಯಲ್ಲಿ ಈಗ ಒಂದು ಕೆಲಸವನ್ನು ಮಾಡ್ತಾ ಇರೋದಾಗಿ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಇವರು ಜೀವನದ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ. ಈ ಹಿಂದೆ ಮದುವೆ ಆಗಿದ್ರಂತೆ ಇವರು, ನಿಜ ಅಂತೆ ಸ್ನೇಹಿತರೆ. ಆದ್ರೆ ಅವರು ಒಂದು ಮನೆ ಅಳಿಯನಾಗಿ ಇವ್ರ ಮನೆಯಲ್ಲೇ ಒಂದು ಇದ್ರಂತೆ ಸ್ನೇಹಿತರೆ. ಮದುವೆ ಆಗಿ 1.5 ತಿಂಗಳಾಗಿತ್ತಂತೆ. ಅಷ್ಟರೊಳಗೆ ಒಂದು ದಿನ ಇವ್ರ ತಂದೆಯವರು ಮತ್ತು ಇವ್ರನ್ನ ಮದುವೆ ಆದವರು ಕೂಡ ಒಂದು ಬೈಕ್ ನಲ್ಲಿ ಹೋಗುವಂತ ಒಂದು ಸಂದರ್ಭದಲ್ಲಿ ಆ ಬೈಕ್ ನಲ್ಲಿ ಬಿದ್ದು ಅವರು ಒಂದು ಸ್ಪಾಟ್ ಅಲ್ಲೇ ಹೋದ್ರು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ಇವರಿಗೆ ಇನ್ನೂ ಆಗಿಲ್ಲ ಅಂತ, ನಮಗೆ ಹುಡುಗರು ಆಗಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ. ಜಮೀನು ಮನೆ ಮಾಡೋದು ಇವರಿಗೆ ಒಂದು ಕಷ್ಟ ಆಯ್ತಂತೆ ಸ್ನೇಹಿತರೆ. ಹಾಗಾಗಿ ಬೇರೆಯವರಿಗೆ ಕೊಟ್ಟು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ನಮಗೆ ಒಂದು ಜೀವನದ ಒಂದು ಒಟ್ಟಾರೆಯಾಗಿ ಒಂದು ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಈ ಒಂದು ಮನೆಯನ್ನ ಕಟ್ಟಿ 4 ವರ್ಷ ಆಯ್ತಂತ ನಮಗೆ ತಿಳಿಸಿದ್ದಾರೆ. 875 ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ 2 ಬೆಡ್ರೂಮ್ 1 ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅದು ವೆಸ್ಟ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಮನೆ ಅಳಿಯ ಬೇಕಂತ ಇವರಿಗೆ ಮೊದಲನೇದಾಗಿ ಯಾವ ರೀತಿ ಇರ್ಬೇಕಂದ್ರೆ ಜಮೀನು ಮನೆ ನೋಡಿಕೊಂಡು ಹೋಗುವಂತವರು ಆಗಿರ್ಬೇಕಂತ ಇವರಿಗೆ. ಕುಡಿಯೋದು, ಬೇಜವಾಬ್ದಾರಿ ಮಾಡುವವರು ಬೇಡ ಅಂತ ತಿಳಿಸಿದ್ದಾರೆ. ಯಾವುದೇ ಒಂದು ವರ್ಗದವರಾದ್ರೂ ಓಕೆ, ಆದ್ರೆ ಕುಡಿತಾ ಇದ್ರೆ ಒಂದು ಸ್ವಲ್ಪ ಕಮ್ಮಿ ಇರಬೇಕು ಅಂತ ನಮಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಮಾಹಿತಿಯನ್ನ. ಸುಖಕ್ಕಾಗಿ ಇವ್ರನ್ನ ಪೀಡಿಸಬಾರ್ದಂತೆ ಸ್ನೇಹಿತರೆ. ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ನಾನು ಇರ್ತೀನಿ ಅಂತ ಈ ಒಂದು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮನೆ ಅಳಿ ಆಗುವವರು ಇವೆಲ್ಲ ಕ್ವಾಲಿಟೀಸ್ ಇದ್ರೆ ನೋಡಿ ಸ್ನೇಹಿತರೆ. ನೋಡಿ, ಇವ್ರ ತಂದೆಯವರು ಮಾಡಿದ ಒಂದು ಆಸ್ತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಓನ್ ಆಗಿ ಮನೆಯನ್ನ ಹಳೆ ಮನೆ ಇತ್ತಂತೆ, ಆ ಒಂದು ಮನೆಯನ್ನ ಕೆಡಿ ಹೊಸ ಮನೆಯನ್ನ ಮಾಡಿಕೊಂಡಿದ್ದಾರೆ. ಆ ಒಂದು 3 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಸ್ನೇಹಿತರೆ. ಒಂದು 16 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದಾರಂತೆ. ಒಂದು ಕಾರು, ಒಂದು ಸ್ಕೂಟಿ ಕೂಡ ಇದೆ ಅಂತೆ. ಒಂದು 135 ಗ್ರಾಮ್ ಚಿನ್ನದ ಒಡವೆಗಳು ಇವರು ಓನ್ ಆಗಿ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಕೆಲಸದ ಮಾಹಿತಿ ಸ್ನೇಹಿತರೆ, ಒಂದು ಪ್ರೈವೇಟ್ ಒಂದು ಕಂಪ್ನಿಯಲ್ಲಿ ಒಂದು 15 ವರ್ಷಗಳಿಂದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಇವರಿಗೆ 30,000 ರೂಪಾಯಿ ಸಂಬಳ ಇದೆ ಅಂತೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು. ಮಹೀಂದ್ರಾ XUV 301 ಸೀರೀಸ್ ಒಂದು ಗಾಡಿ ಸ್ನೇಹಿತರೆ. 2021 ಮಾಡಲ್ ಕಾರ್ ಇದಾಗಿದೆ. ಗ್ರೇ ಕಲರ್ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು. ಡೀಸೆಲ್ ಕಾರು. ಇದು ಬಂದು 1 ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ, ಎಲ್ಲೂ ಬಾಡಿಗೆ ಗಿಡಿಗೆ ಕಳಿಸಲ್ಲ ಅಂತ ಈ ಒಂದು ಮಾಹಿತಿಯನ್ನು ನಮಗೆ ಕಾರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವರ ಮಾಹಿತಿ ಹೀಗಿದೆ ಸ್ನೇಹಿತರೆ. ಹೆಸರು ಬಂದು RP ಜಲಜಾಕ್ಷ ಅಂತ ತಿಳಿಸಿದ್ದಾರೆ. ತಂದೆ ಹೆಸರು ರಾಜಪ್ಪ, ತಾಯಿ ಶಾಂತಮ್ಮ ಅಂತ ಹೇಳ್ಕೊಂಡಿದ್ದಾರೆ. ಎಜುಕೇಶನ್ ಇಂಜಿನಿಯರಿಂಗ್ ಆಗಿದೆ ಇವ್ರದ್ದು. ಇವರ ಹವ್ಯಾಸ ಬಂದು ರಾಟಿ ವರ್ಕ್ ಮಾಡುವುದು, ಮೆಹಂದಿ ವರ್ಕ್ ಮಾಡುವುದು ಇವರ ಒಂದು ಹವ್ಯಾಸ ಅಂತೆ. ಊರು ಬಂದು ಜಮೀನು ಮತ್ತು ಮನೆ ಕೂಡ ಒಂದು ಹೊಸಪೇಟೆಯಲ್ಲಿ ಇರುವುದಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಎತ್ತರ ಬಂದು 156 ಸೆಂಟಿಮೀಟರ್, ತೂಕ ಬಂದು 68, ವಯಸ್ಸು ಬಂದು ಈಗ ಒಂದು 34ರಲ್ಲಿ ನಡೀತಾ ಇದೆ ಸ್ನೇಹಿತರೆ ಇವರಿಗೆ. ನೋಡಿ, ಇವರು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಾಹಿತಿಗೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈಯನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.